ವಿಜ್ಞಾನದವರಿಗೆ 50+ ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಈ ಥರ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಹಾಕಿದ್ದೀವಿ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಹಿತ ಇದ್ದಾವೆ, ವಿತ್ ಕೀ ಆನ್ಸರ್ಸ್ ಇದ್ದಾವೆ. ತುಂಬಾ ವಿಡಿಯೋಗಳನ್ನು ನಾವು SSLC ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀವಿ. ಸೊ ತಾವುಗಳು ಒಂದು FASC ಎಕ್ಸಾಮ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಎಲ್ಲ ಕ್ವಶನ್ ಪೇಪರು ಕೀ ಆನ್ಸರ್ಸ್ಗಳನ್ನು ನೋಡ್ಬೋದು. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ವಿಶೇಷ ಅಂದರೆ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ. ಆ ವಾಟ್ಸಪ್ ಚಾನಲ್ ಲಿಂಕನ್ನು ಸಹಿತನೂ ಕೂಡ ನಾನು ಏನು ಮಾಡಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಎಂಡಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ವಾಟ್ಸಪ್ ಚಾನಲ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ SSLC ವಿಜ್ಞಾನದ 50+ ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಕಂಟೆಂಟ್ ಇದೆ ಬಟ್ ಕೇಳ್ತಕ್ಕಂತಾಗ ಸ್ವಲ್ಪ ಅಪ್ಲೈಡ್ ಮಾಡಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಬಟ್ ಸುಮಾರು 60 ಮಾರ್ಕ್ಸ್ಗಿಂತ ಹೆಚ್ಚಿಗೆ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಮೊದಲೇದು ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಸಮೀಕರಣಗಳು ಪಾಠದಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಬರೆಯೋದನ್ನು ಕಲ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದ್ಸರಿ ಸಮೀಕರಣಗಳನ್ನು ತುಂಬಲಿಕ್ಕೆ ಕೊಟ್ಟಿರ್ತಾರೆ, ಕೆಲವೊಂದ್ಸರಿ ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ ಕೊಟ್ಟಿರ್ತಾರೆ. ಅದನ್ನಿರ್ತದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಒಂದೆರಡು ಅಂತಲೂ ಕೂಡ ಖಂಡಿತವಾಗಿ ಇಲ್ಲಿಂದ ಬಂದೇ ಬರ್ತಾವೆ. ಇನ್ನು ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅಂತಕ್ಕಂಥ ಒಂದು ಅಪ್ಲೈಡ್ ಕ್ವಶನ್ ಅದ. ಈ ರಾಸಾಯನಿಕ ಕ್ರಿಯೆಗಳ ವಿಧಗಳು, ಅದರಲ್ಲಿ ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ವೆರಿ ಇಂಪಾರ್ಟೆಂಟ್ ಅದ. ಸಂಕ್ಷಾರಣ ಮತ್ತು ಕುಮುಟುವಿಕೆ ವೆರಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಕ್ಷಾರಣ ಮತ್ತು ಕುಮುಟುವಿಕೆ. ಅದು ಕೂಡ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ, ಅದರ ಅರ್ಥ ಕೇಳ್ತಾರೆ, ಉದಾಹರಣೆ ಕೇಳ್ತಾರೆ. ಪ್ರಕ್ಷೇಪಣ ಕ್ರಿಯೆ ಅಂದರೆ ಏನು, ಇಲ್ಲಿ ಬೆಳ್ಳಿ ಶುದ್ಧೀಕರಣ ಕ್ರಿಯೆ ಹೇಗೆ ನಡೀತದ, ಅದನ್ನು ರಾಸಾಯನಿಕ ಸಮೀಕರಣ ಮೂಲಕ ಬರೀತಕ್ಕಂಥ ಪದ್ಧತಿ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಸೊ ಇಷ್ಟಾದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಮಿನಿಮಮ್ 4-5 ಮಾರ್ಕ್ಸ್ ಅಂತೂ ತೊಗೊಳ್ತೀರಿ. ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ, ಕನಿಷ್ಠ 4-5 ಅಂಕಗಳು. ಯಾಕಂದರೆ ರಾಸಾಯನಿಕ ಸಮೀಕರಣಗಳು 2 ಮಾರ್ಕ್ಸಿಗೆ ಬರ್ತದೆ. ಆಮೇಲೆ ಈ ರಾಸಾಯನಿಕ ಕ್ರಿಯೆಗಳಲ್ಲಿ ನಿಮಗೆ 2-3 ಮಾರ್ಕ್ಸ್ ಬರ್ತದೆ. ಈ ಸಂಕ್ಷಾರಣ ಕುಮುಟುವಿಕೆ ಮತ್ತು ಅಂತರುಷ್ಣಕ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ ಎರಡರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸೇ ಇರ್ತದೆ. ಸೊ ಮಿನಿಮಮ್ 4-5 ಮಾರ್ಕ್ಸನ್ನು ಇದೇ ಪಾಠದ ಮೂಲಕ ನೀವೇನು ಮಾಡ್ಬೋದು, ಪಡಿಬಹುದು. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ಬಂದಾಗ, ಸೊ ಫಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತನೆ ಮಾಡ್ತವೆ, ನೀರಿನೊಂದಿಗೆ ಹೇಗೆ ವರ್ತನೆ ಮಾಡ್ತವೆ, ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತನೆ ಮಾಡ್ತವೆ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿ pH ಮೌಲ್ಯ ಮೇಲೆ ಒಂದು ಕ್ವಶನ್ ಬರ್ತದೆ. ಸೊ ಯಾವ ನೀರಿನ pH ಮೌಲ್ಯ, ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ, ಸೊ ಇದೆಲ್ಲ pH ಮೌಲ್ಯಗಳನ್ನು ಹೇಗೆ ಪಟ್ಟಿ ಮಾಡ್ತಾರೆ, ಆಮ್ಲ ಅದರದ್ದು pH ಮೌಲ್ಯ ಎಷ್ಟಿದೆ, ಪ್ರತ್ಯಾಮ್ಲದ್ದು pH ಮೌಲ್ಯ ಎಷ್ಟಿದೆ, ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್, ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇವುಗಳ ಸೂತ್ರ ಮತ್ತು ಉಪಯೋಗ ನೆನಪಿಟ್ಕೊಡ್ರಿ. ಅವುಗಳ ಸೂತ್ರ ಮತ್ತು ಉಪಯೋಗ 2 ಅಥವಾ 3 ಮಾರ್ಕ್ಸ್ಗೆ ಖಂಡಿತವಾಗಿ ಕೇಳ್ತಾರೆ. ಇಲ್ಲಿ ತಟಸ್ಥೀಕರಣ ಕ್ರಿಯೆ ಬಗ್ಗೆ ನೋಡ್ಕೊಂಡೋಗಿ ಇಲ್ಲಿನೂ ಕೂಡ 4-5 ಮಾರ್ಕ್ಸ್ ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ. ಇನ್ನು ಮುಂದಿನ ಪಾಠ ಲೋಹಗಳು ಮತ್ತು ಅಲೋಹಗಳು. ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಗೊತ್ತಿರಬೇಕು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳು. ಸೊ 2ರ ಭೌತ ಗುಣಗಳು ಮತ್ತು 2ರ ರಾಸಾಯನಿಕ ಗುಣಗಳು. ಆಮೇಲೆ ಲೋಹ ಮತ್ತು ಅಲೋಹಗಳ ಏನು ಮಾಡಬೇಕಪ್ಪ ಅಂದ್ರೆ ವ್ಯತ್ಯಾಸ, ಅದು ಭೌತ ಗುಣಗಳ ಮೇಲೆ ವ್ಯತ್ಯಾಸ ಬರೀತಕ್ಕಂಥದ್ದು, ರಾಸಾಯನಿಕ ಗುಣಗಳ ಮೇಲೆ ವ್ಯತ್ಯಾಸ ಬರೀತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಇಲ್ಲಿಂದ ನಿಮಗೆ 3 ಮಾರ್ಕ್ಸ್ ಖಂಡಿತ ಕ್ವಶನ್ಸ್ ಬರ್ತದೆ. ಇಲ್ಲಿ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ಅಂತ ಒಂದು ಬರ್ತದೆ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಒಂದು 4 ಗುಣಲಕ್ಷಣಗಳಿದಾವೆ, ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ಮುಂದೆ ಈ ಲೋಹಗಳನ್ನು ಅವುಗಳ ಅದಿರಿನಿಂದ ಉದ್ಧರಿಸುವಿಕೆಯ ಹಂತಗಳು. ಈ ಕ್ವಶನ್ ಭಾಳ ಸರಿ ಕೇಳಿಕತ್ತರ. ಕ್ರಿಯಾಶೀಲತೆ ಸರಣಿ, ಲೋಹಗಳ ಕ್ರಿಯಾಶೀಲತೆ ಸರಣಿ, ಅದು ಅಪ್ಲೈಡ್ ಕ್ವಶನಲ್ಲಿ ಬರ್ತದೆ. ಕೆಲವೊಂದಿಷ್ಟು ಅವು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಕ್ರಿಯಾಶೀಲತೆನ ಇಳಿಕೆ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲಿ, ಕಡಿಮೆ ಕ್ರಿಯಾಶೀಲತೆ, ಹೆಚ್ಚು ಕ್ರಿಯಾಶೀಲತೆ, ಆ ಕ್ವಶನ್ಸಲ್ಲಿ ಬರ್ತದೆ. ಇನ್ನು ಲೋಹಗಳ ಶುದ್ಧೀಕರಣ ಕ್ರಿಯೆ ಚಿತ್ರ ನೋಡ್ಕೊಂಡು ಹೋಗಿ. ಸಂಕ್ಷಾರಣೆಯನ್ನು ತಡೆಗಟ್ಟತಕ್ಕಂಥ ಕ್ರಮಗಳು, ಈ ಕ್ವಶನ್ ಅಂತೂ ಕೂಡ ವೆರಿ ಪಾಪ್ಯುಲರ್ ಕ್ವಶನ್. ಆಮೇಲೆ ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು, ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದು ನೋಡ್ಕೊಡ್ರಿ. ಇಲ್ಲಿ ಕೂಡ ಆರಾಮಾಗಿ 5-6 ಮಾರ್ಕ್ಸ್ಗಳನ್ನು ನೀವು ಏನು ಮಾಡ್ತೀರಿ, ಪಡಿತೀರಿ. ಬರೀ ಗುಣಗಳು ಮತ್ತು ವ್ಯತ್ಯಾಸಗಳನ್ನೇ ಕೂಡ 3 ಮಾರ್ಕ್ಸಿಗೆ ಬರ್ತಾವೆ ನಿಮಗೆ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು, ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು, ಲೋಹ ಮತ್ತು ಅಲೋಹಗಳ ವ್ಯತ್ಯಾಸ, ಅದು ಭೌತ ಗುಣ ಮತ್ತು ರಾಸಾಯನಿಕ. ಆಮೇಲೆ ಅಯಾನಿಕ್ ಸಂಯುಕ್ತಗಳ ಲಕ್ಷಣ, ವಿಶೇಷವಾಗಿ ಲೋಹಗಳು ಮತ್ತು ಅಲೋಹಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಅದುರಿನ ಉದ್ಧರಿಸುವಿಕೆ, ಲೋಹ ಶುದ್ಧೀಕರಣ ಕ್ರಿಯೆ ಚಿತ್ರ, ಸಂಕ್ಷಾರಣ ತಡೆಗಟ್ಟತಕ್ಕಂಥ ಕ್ರಮಗಳು. ಇನ್ನು ಮುಂದೆ ಹೋಗೋಣ. ಜೀವಕ್ರಿಯೆಗಳಲ್ಲಿ ಏನೆಲ್ಲ ಓದ್ಕೋಬೇಕಂದ್ರೆ ಜೀವಕ್ರಿಯೆಯ ಅರ್ಥ ಏನದ, ಓಕೆ. ಆಮೇಲೆ ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ಜೀವಕ್ರಿಯೆಗಳು, ಪೋಷಣೆ ಅಂದರೆ ಏನು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸಮೀಕರಣ ನೋಡ್ಕೊಂಡು ಹೋಗಿ. ಈ ಕ್ವಶನ್ಸ್ ಭಾಳ ಸರಿ ಕೇಳ್ತಾರೆ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಪ್ರಾಕ್ಟೀಸ್ ಮಾಡಿ. ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು, ಜೀರ್ಣ ಕ್ರಿಯೆಯಲ್ಲಿ ಕಿಣ್ವಗಳ ಪಾತ್ರವೇನು ಅಂತಕ್ಕಂಥ ಕ್ವಶನ್ ಇಂಪಾರ್ಟೆಂಟ್ ಅದ. ಆಮೇಲೆ ಮಾನವನ ಹೃದಯದ ಛೇದ ನೋಟದ ಚಿತ್ರ, ಮನುಷ್ಯನಲ್ಲಿ ಸಾಗಾಣಿಕಾ ಘಟಕಗಳು, ನೆಫ್ರಾನ್ನ ರಚನೆ ಮತ್ತು ಕಾರ್ಯ, ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆ,
ಆಹಾರ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರ. ಸ್ವಲ್ಪ ಕ್ವಶನ್ಸ್ಗಳು ಅಪ್ಲೈಡ್ ಆಗ್ತಾವ, ಬಟ್ ವೆರಿ ಇಂಪಾರ್ಟೆಂಟ್ ಇದಾವ. ಜೀವಕ್ರಿಯೆಗಳಲ್ಲಿ ಪಾಠದಲ್ಲಿ ತೆರೆದ ಮತ್ತು ಮುಚ್ಚಿದ ರಂಧ್ರದ, ಪತ್ರರಂಧ್ರದ ಚಿತ್ರ, ಹೃದಯದ ಚಿತ್ರ ಅವುಗಳನ್ನು ನೋಡ್ಕೊಂಡು ಹೋಗಬೇಕು. ನೆಫ್ರಾನ್ನ ರಚನೆ ಮತ್ತು ಕಾರ್ಯ ನೋಡಬೇಕು. ಇಮ್ಮಡಿ ಪರಿಚಲನೆಯನ್ನು ನೋಡ್ಕೊಂಡು ಹೋಗಿ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅಂದರೆ ನರಕೋಶದ ಚಿತ್ರ ಅಂತಲೂ ಕೂಡ ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ಕ್ವಶನ್. ಕೆಲವೊಂದಿಷ್ಟು ಅವರೇ ಭಾಗವನ್ನು ಕೊಡ್ತಾರೆ, ಅದನ್ನು ಕೂಡ ಗುರುತಿಸ್ಲಿಕ್ಕೆ ಹೇಳ್ತಾರೆ. ಪರವಾರ್ತಿತ ಕ್ರಿಯೆ ಅಂದರೆ ಏನು, ಮೆದುಳಿನ ಕಾರ್ಯ, ಅಲ್ಲಿ ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ ಅವುಗಳನ್ನು ನೋಡ್ಕೊಂಡು ಹೋಗಿ. ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ನಡುವಿನ ವ್ಯತ್ಯಾಸ. ಇಲ್ಲಿ ಜಲಾನುವರ್ತನೆ ಮತ್ತು ರಾಸಾಯನಿಕ ವರ್ತನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು ಬರ್ತದೆ, ಪ್ರಾಣಿ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯ ಬರ್ತದೆ. ಎರಡರಲ್ಲಿ ಒಂದು ಕ್ವಶನ್ ಅಂತೂ 2-3 ಮಾರ್ಕ್ಸ್ಗೆ ಫಿಕ್ಸ್ ಬರ್ತದೆ. ಕೆಲವೊಂದ್ಸರಿ ಅವರೇ ಹಾರ್ಮೋನುಗಳು ಕೊಟ್ಟು ಅದರ ಕಾರ್ಯಗಳು ಏನು ಅಂತಲೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಇನ್ನು ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇತ್ತು. ಇನ್ನು ವಿದ್ಯುತ್ ಶಕ್ತಿ ಪಾಠ ಬಂದಲ್ಲ ಎಲ್ಲಾನು ಇಂಪಾರ್ಟೆಂಟ್ ಇದೆ, ಮತ್ತು ಈ ಪಾಠ ಬಹಳ ನೀವು ಓದ್ಕೊಳ್ಬೇಕು. ವಿದ್ಯುತ್ ಪ್ರವಾಹ ಅಂದರೆ ಏನು, ವಿದ್ಯುತ್ ಮಂಡಲ ಅಂದರೆ ಏನು, ವಿದ್ಯುತ್ ವಿಭವ ಅಂದರೆ ಏನು, ವಿಭವಾಂತರ ಅದರ ಏಕಮಾನಗಳು. ಓಕೆ, ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳು 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇರ್ತದೆ. ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಇದು ವೆರಿ ಇಂಪಾರ್ಟೆಂಟ್. ಎರಡರಲ್ಲಿನೂ ಕೂಡ ಒಂದು ಬಂದೇ ಬರ್ತದೆ. ಮುಂದೆ ಸರಣಿ ಕ್ರಮ ಮತ್ತು ಸಮಾಂತರ ಜೋಡಣೆ ಬರ್ತದೆ. ವಿದ್ಯುತ್ ಸಾಮರ್ಥ್ಯದ ಏಕಮಾನ. ಆಮೇಲೆ ಇಲ್ಲಿ ಪಾಠದಲ್ಲಿರ್ತಕ್ಕಂಥ ಲೆಕ್ಕಗಳು ಬರ್ತಾವ, ವೆರಿ ಇಂಪಾರ್ಟೆಂಟ್ ಅದ. ವಿದ್ಯುತ್ ಶಕ್ತಿಯಲ್ಲಿ ಪಾಪ್ಯುಲರ್ ಕ್ವಶನ್ ಅಂದರೆ ಚಿಹ್ನೆಗಳು ಬರ್ತದ. ಓಮ್ನ ನಿಯಮ, ವಾಹಕ ರೋಧ ಅವಲಂಬಿಸಿರುವ ಅಂಶಗಳು, ಸರಣಿ ಜೋಡಣೆ, ಸಮಾಂತರ ಜೋಡಣೆ. ಇನ್ನು ವಿದ್ಯುತ್ ಕಾಂತೀಯ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇಲ್ಲಿ ಈ ಕಾಂತಕ್ಷೇತ್ರಗಳ ಮೇಲೆ ಮತ್ತು ಈ ಕಾಂತೀಯ ಬಲರೇಖೆಗಳ ಲಕ್ಷಣಗಳ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರ್ತದೆ. ಆಮೇಲೆ ಬಲಗೈ ಹೆಬ್ಬೆರಳ ನಿಯಮ, ಫ್ಲೇಮಿಂಗನ ಎಡಗೈ ನಿಯಮ, ವಿದ್ಯುತ್ ಮೋಟಾರ್ನ ತತ್ವ ಇದು ವೆರಿ ಇಂಪಾರ್ಟೆಂಟ್ ಅದ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಏನು, ವಿದ್ಯುತ್ ಜನಕ, ಗೃಹ ಬಳಕೆಯ ವಿದ್ಯುತ್ನ ಮಂಡಲಗಳು. ಸೊ ಇಲ್ಲಿ ಈ ಪಾಠದಲ್ಲಿ ಬರೀ ನಿಯಮಗಳನ್ನೇ ನೀವು ನೋಡ್ಕೋಬೇಕು, ಯಾಕಂದ್ರೆ ನಿಯಮಗಳ ಮೇಲೆ ಬಹಳ ಕ್ವಶನ್ಸ್ಗಳು ಇರ್ತಾವ. ಕೆಲವೊಂದಿಷ್ಟು ಅಪ್ಲಿಕೇಬಲ್ ಕ್ವಶನ್ಸ್ಗಳನ್ನ ಸಹಿತ ಏನು ಮಾಡ್ತಾವಪ್ಪ ಅಂದ್ರೆ ಇಲ್ಲಿಂದಾನೇ ಬರ್ತಾವ. ಆಮೇಲೆ ಸರ್ ನೀವು ಕ್ವಶನ್ಸ್ ಹೇಳಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ, ಕನ್ಸೆಪ್ಟ್ ಸೇಮ್ ಇರ್ತದೆ, ಬಟ್ ಕ್ವಶನ್ಸ್ ಮಾತ್ರ ಅಪ್ಲೈಡ್ ಆಗಿರ್ತಾವ. ನಮ್ಮ ಪರಿಸರ ಪಾಠದಲ್ಲಿ ಪರಿಸರದ ವ್ಯವಸ್ಥೆ, ಅರ್ಥ ಮತ್ತು ಘಟಕಗಳು. ಇಲ್ಲಿ ಈ ಮೂರರಲ್ಲಿ ಒಂದು ಕ್ವಶನು, ಒಂದು ಆಹಾರ ಸರಪಳಿ, ಒಂದು ಆಹಾರ ಜಾಲ, ಒಂದು ಪೋಷಣಾಸ್ತರ. 2 ಮಾರ್ಕ್ಸ್ ಫಿಕ್ಸ್ ಕ್ವಶನು. ಇನ್ನು ಓಝೋನ್ ಪದರದ ಬಗ್ಗೆ ಒಂದು ಕ್ವಶನ್ ಬರ್ತದೆ. ಲಾಸ್ಟ್ ಕ್ವಶನ್, ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲಿಕ್ಕೆ ಯಾವ ತಂತ್ರ ಬಳಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಖಂಡಿತವಾಗಿ ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಈ ಒಂದು ನಮ್ಮ ವಿಡಿಯೋಗಳಿಂದ ತಗೊಳ್ತೀರ ಅಂತ ಹೇಳ್ತಾ ಚೆನ್ನಾಗಿ ಓದಿ. ಎಲ್ಲ ಪಾಠಗಳ ಈ ಕ್ವಶನ್ ಆನ್ಸರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. SSLC ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ತಾವು ಒತ್ತಿದ್ರೆ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ನೋಡ್ಬೋದು. ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ತಂದು ಕೊಡ್ತದೆ. ವಿಶೇಷ ಅಂದರೆ ಸ್ನೇಹಿತರೆ, ತಾವೆಲ್ಲರೂ ಕೂಡ ನಮ್ಮ ವಾಟ್ಸಪ್ ಚಾನಲ್ಗೆ ಬಂದು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿ ಅವರಿಗೆ ಟೇಕ್ ಕೇರ್, ಬಾಯ್.